ರೀ ನನ್ನನ್ನೇ ಎತ್ತಿರುವ ಜಾಗ ಕರ್ಕೊಂಡು ಹೋಗಿ. ಏಕೆ ತುಂಬ ವಿಚಿತ್ರವಾಗಿ ಕೇಳ್ತಿದ್ಯಲ್ಲ? ಆಗ್ಲೇ ಕಾರ್ ಓಡಿಸ್ತೀನಿ ಅಂದೆ, ಈಗ ಎತ್ತರ ಸ್ಥಳ. ಹನಿಮೂನಿಗೆ ಬಂದು ನಾವೆಲ್ಲೂ ಹೊರಗಡೆ ಹೋಗೇ ಇಲ್ಲ. ನಾವು ಮತ್ತೆ ಈ ಜಾಗಕ್ಕೆ ಯಾವಾಗ ಬರ್ತೀವೋ ಅಥವಾ ಬರೋದೇ ಇಲ್ವೋ ಅದಕ್ಕೆ ಕೇಳಿದೆ. ಎತ್ತರ ಸ್ಥಳ ಅಂದರೆ ನಿಂಗೆ ಭಯ ಇಲ್ವಾ? ನೀವು ನನ್ನ ಜೊತೆ ಇರಬೇಕಾದ್ರೆ ಮೌಂಟ್ ಎವರೆಸ್ಟಿಗೆ ಬೇಕಾದರೂ ಬರ್ತೀನಿ. ಈ ವಿಕ್ರಮ್ ಸಿಂಹನ್ ಮೇಲೆ ಅಷ್ಟು ನಂಬಿಕೆ ಇದೆಯಾ? ನಾನು ನಿಮ್ಮನ್ನು ನಂಬದೆ ಇನ್ಯಾರನ್ನ ನಂಬಲಿ? ನನ್ನ ಹೆಂಡತಿ ಏನು ಕೇಳ್ತಾಳೋ ಅದು ಪೂರೈಸೋದೇ ನನ್ನ ಕರ್ತವ್ಯ. ನಾನೇನು ಕೇಳಿದ್ರು ಕೊಡ್ತೀರಾ? ಕೇಳೋದಷ್ಟೇ ನಿನ್ನ ಡ್ಯೂಟಿ, ಕೊಡೋದು ನನ್ನ ಕರ್ತವ್ಯ. ನಿನ್ನ ಪ್ರಾಣ ಬೇಕೋ? ವಾಟ್? ಹೌದು, ನಿಮ್ಮ ಪ್ರಾಣನ ನನ್ನ ಹತ್ರ ಕೊಟ್ಬಿಡಿ. ನಿಮ್ಮ ಪ್ರಾಣ ನನ್ನ ಹತ್ರ ಇದ್ರೆ ನನ್ನ ಹೃದಯದಲ್ಲಿ ಇಟ್ಕೊಂಡು ಜೋಪಾನ ಮಾಡ್ತೀನಿ. ಅದು ನಿನ್ನ ಹತ್ರನೇ ಇದೆ. ಯಾವಾಗ ಕೊಟ್ರಿ? ನಾನು ಯಾವಾಗ ನಿನ್ನ ಕುತ್ತಿಗೆ ತಾಳಿ ಕಟ್ಟಿದ್ನೋ ಆಗ್ಲೇ ಕೊಟ್ಟೆ. ಹಾಗಾದ್ರೆ ನನ್ನ ಪ್ರಾಣ? ನನ್ನ ಮುಷ್ಟಿಯಲ್ಲಿದೆ. ಅಲ್ಲಿ ಯಾಕೆ ಇಟ್ಕೊಂಡಿದ್ದೀರಾ? ನನ್ನ ಮುಷ್ಟಿನ ಯಾರೂ ಬಿಚ್ಚಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದೀನಿ. ಅದನ್ನ ಬಿಡಬೇಡಿ. ಖಂಡಿತ ಬಿಡಲ್ಲ. ಹೋಗೋಣವಾ? ಎಲ್ಲಿಗೆ? ಎತ್ತಿರುವ ಜಾಗಕ್ಕೆ. ಇಲ್ಲೇ ಚೆನ್ನಾಗಿದೆ ಅಲ್ವಾ? ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಹಂಗ? ಸರಿ, ಹೋಗೋಣ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.